ಇವತ್ತು ನೆಲಮಂಗಲದ ಬಳಿ ಇರತಕ್ಕಂಥ ಶಿವನಪುರದಲ್ಲಿ ಒಂದು ಸುಸಜ್ಜಿತವಾದಂಥ ನೆಮ್ಮದಿ ಆರೈಕೆ ಕೇಂದ್ರವನ್ನು ಆಸ್ಪತ್ರೆಯನ್ನು ನಾವು ಉದ್ಘಾಟನೆ ಮಾಡಲಾಗಿದೆ. ಇದು ಸುಕೃತಿ ಟ್ರಸ್ಟು ಮತ್ತು ರೋಟ್ರಿ ಮಿಡ್ ಟೌನ್ ಅವರು ಸೇರಿ ಮತ್ತು ಕೃಷ್ಣಪ್ಪನವರ ಸಹಕಾರದಿಂದ ಒಟ್ಟಾರೆ ಇದೊಂದು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಒಂದು ನೆಮ್ಮದಿ ಆರೈಕೆ ಕೇಂದ್ರ ಮತ್ತು ಆಸ್ಪತ್ರೆಯನ್ನು ಮಾಡಲಾಗಿದೆ. ಇದರ ಮೂಲ ಉದ್ದೇಶ ಅಂದರೆ ಕೊನೆಯ ಹಂತದಲ್ಲಿ ಇರತಕ್ಕಂಥ ರೋಗಿಗಳಿಗೆ, ಅದು ಕ್ಯಾನ್ಸರಿಂದ ಆಗಿರ್ಬೋದು ಅಥವಾ ಬ್ರೈನ್ ಸ್ಟ್ರೋಕು ಅಥವಾ ಪಾರ್ಶ್ವವಾಯುವಿಂದ ಆಗಿರ್ಬೋದು ಅಥವಾ ಕೊನೆಯ ಹಂತದ ಹಾರ್ಟ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಒಂದು ಡಿಮೆನ್ಷಿಯಾ ಅಂತ ಏನು ಹೇಳ್ತೀವಿ ಅಂದರೆ ಮರವಿನ ಕಾಯಿಲೆ ಆಗಿರ್ಬೋದು, ಅಂಥವರಿಗೆ ಅಲ್ಲಿ ಮನೆಯಲ್ಲಿ ಇಂಥವ್ರನ್ನ ಕೊನೆ ಹಂತದಲ್ಲಿ ನೋಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಮಾಡೋದು, ಆರೈಕೆ ಮಾಡೋದು ಕಷ್ಟ. ಅಂಥವರಿಗೆ ಇಲ್ಲಿ ಎಲ್ಲ ಸೇವೆ ಉಚಿತ, ಇಲ್ಲಿ ಚಿಕಿತ್ಸೆ ಉಚಿತ ಇದೆ, ಆರೈಕೆ ಕೂಡ ಉಚಿತ ಇದೆ. ಹಾಗಾಗಿ ಇದೊಂದು ಅದ್ಭುತ ಪರಿಕಲ್ಪನೆ ಅಂತಲೇ ಹೇಳಬೇಕು. ಇದಕ್ಕೆ ಬೇಕಾದಂಥ 1 ಎಕರೆ ಜಮೀನನ್ನು ಕೃಷ್ಣಪ್ಪನವರು ದಾನ ಮಾಡಿದ್ದಾರೆ ಮತ್ತು ಇದಕ್ಕೆ ಬೇಕಾದಂಥ ಹಣವನ್ನು ಇವತ್ತು ರೋಟ್ರಿಯವರು ಮತ್ತು ಸುಕೃತಿ ಟ್ರಸ್ಟ್ ಅವರು ಕೊಟ್ಟಿದ್ದಾರೆ. ಇದರಿಂದ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ತುಂಬ ಕೆಲವರಿಗೆ ಇನ್ನು ಕಾಯಿಲೆ ವಾಸಿ ಆಗದೇ ಇಲ್ಲ ಅಂತ ಸಂದರ್ಭದಲ್ಲಿ ಆಸ್ಪತ್ರೆಗಳಿಂದ ಅವ್ರನ್ನ ಮನೆಗೆ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಯಲ್ಲಿ ಆರೈಕೆ ಮಾಡೋಕ್ಕಾಗಲ್ಲ. ಅದರಿಂದ ಇಲ್ಲಿ ಅವರಿಗೆ ಆರೈಕೆ ಮಾಡುವಂಥದ್ದು, ಅವರನ್ನು ತುಂಬ ಪ್ರೀತಿಯಿಂದ ಮಾನವೀಯತೆಯಿಂದ ನೋಡಿಕೊಳ್ಳುವಂಥದ್ದು, ನಿಜವಾಗ್ಲೂ ಇದೊಂದು ಬಹಳ ಆದರ್ಶವಾದಂಥ ಒಂದು ಸಮಾರಂಭ, ಆದರ್ಶವಾದಂಥ ಒಂದು ಕಲ್ಪನೆ. ಅದರಿಂದ ನಾನು ಇವ್ರನ್ನೆಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಮಕ್ಕಳು ತಂದೆ ತಾಯಿಗಳ ಸಂಬಂಧ ಹರಿದೋಗ್ತಾ ಇದೆ. ಮನೆಯಲ್ಲೂ ಕಷ್ಟ ನೋಡ್ಕೊಳ್ಳೋಕ್ಕೆ, ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ. ಆದರೆ ಅಂಥವ್ರನ್ನು ಕೂಡ ಇಲ್ಲಿ ನೋಡಿಕೊಳ್ಳುವ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಈ ಕೇಂದ್ರ ಚೆನ್ನಾಗಿ ನಡೀಲಿ ಅಂತ ನಾನು ಹಾರೈಸ್ತೇನೆ.